ಸೊ ಫಸ್ಟ್ ಆಗಿ ನಮ್ಮ ಅಣ್ಣ ಅವರ ರೆಸೊಲ್ಯೂಷನ್ ಕೇಳೋಣ, ಆಮೇಲೆ ನನ್ನ ರೆಸೊಲ್ಯೂಷನ್ ಹೇಳಿ. ರೆಸೊಲ್ಯೂಷನ್ ಏನಂತಂದ್ರೆ ಸಬ್ಸ್ಕ್ರೈಬರ್ ಇಲ್ಲ, ಸಬ್ಸ್ಕ್ರೈಬರ್ ತಗೋಬೇಕು, ವಿಡಿಯೋಸ್ ಆಟೋಮೆಟಿಕ್ ಆಗಿ ಜಾಸ್ತಿ ಬಿಡಬೇಕು, ಮತ್ತೇನಂದ್ರೆ ಮನೆ ಕಟ್ಟಬೇಕು, ಕಾರ್ ತಗೋಬೇಕು. ಇದೇ ನನ್ನ ಮೈನ್ ಏಮ್. ಮೂರಿದೆ ಈ ವರ್ಷದೊಳಗಡೆ. ಏನ್ ಕಾರ್ ತಗೊಂತೀನೋ ಇಲ್ಲ ಗೊತ್ತಿಲ್ಲ, ಎಂಡ್ ಆಫ್ ದಿ ಡಿಸೆಂಬರ್ ಒಳಗಡೆ ಬುಕ್ ಮಾಡಬೇಕು ಅನ್ನೋದು ನನ್ನ ಗುರಿ. ನೋಡೋಣ ಹಿಂಗಾಗುತ್ತೆ ಏನೋ ಅಂತ ಅಂದ್ಬಿಟ್ಟು. ನನ್ನ ರೆಸೊಲ್ಯೂಷನ್ ಬಂದು ಈ ವರ್ಷ ಲಡಾಖ್ ಹೋಗ್ಬೇಕು. ಸೆಕೆಂಡ್ ಬಂದು ಗಾಡಿ ಕಂಪಲ್ಸರಿ ತಗೊಳ್ಳೇಬೇಕು. ಮೂರನೇದು ಬಂದು ಈ ವರ್ಷದಲ್ಲಿ ನನ್ನ ಅಕೌಂಟ್ ಬ್ಯಾಲೆನ್ಸು 0 ಆಗಿದೆ. ಪಕ್ಕ ಮಾಡಿ ಇವಾಗ 2ನೇ ತಾರೀಕಲ್ಲೇ ಮೈನಸ್ ಬ್ಯಾಲೆನ್ಸ್ ಮಾಡಿಬಿಟ್ಟ. ಸೊ ಬರೋ ವರ್ಷದಲ್ಲಿ ನನ್ನ ಅಕೌಂಟಲ್ಲಿ ಲ್ಯಾಕ್ಸ್ ಗಟ್ಟಲೆ ಇರಬೇಕು. ಲ್ಯಾಕ್ಸ್ ಅದು 1 ಆದರೂ ಇರಲಿ, 10 ಆದರೂ ಇರಲಿ, 20 ಆದರೂ ಇರಲಿ, 50 ಆದರೂ ಇರಲಿ, ಒಟ್ಟಿನಲ್ಲಿ ಮಿನಿಮಮ್ ಲ್ಯಾಕ್ಸ್ ಗಟ್ಟಲೆ ಇರಬೇಕು ಅನ್ನೋದೇ ನನ್ನ ರೆಸೊಲ್ಯೂಷನ್. ಹೆಂಗಿದೆ? ಸಾಕತ್ತು. ಸೊ ಇದೇ ನಮ್ಮ ಈ ವರ್ಷದ ರೆಸೊಲ್ಯೂಷನ್. ಇನ್ನೇನು 6 ತಿಂಗಳಲ್ಲಿ ಕಾಲೇಜ್ ಮುಗ್ದೋಗ್ಬಿಟ್ರೆ ಏನೋ ಒಂಥರ ಫ್ರೀಡಮ್ ಆಗಿಬಿಡುತ್ತೆ. ಅದಾದ್ಮೇಲೆ ನಮ್ಮ ಪ್ಲಾನ್ಸ್ ಏನೇನಿವೆ ಅದೆಲ್ಲ ಮಾಡಬೇಕು.